ಹಾ ಸರ್. ಎಲ್ಲರೂ ಮಿಷನ್ ಕೊಡ್ತಾರೆ, ರಾ ಮಟೀರಿಯಲ್ ಕೊಡ್ತಾರೆ, ಮಾರ್ಕೆಟಿಂಗ್ ನೀವೇ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ನಾವು ಬೈಬ್ಯಾಕ್ ತಗೊಳ್ತಿದೀವಿ. ಓಕೆ. ಬೈಬ್ಯಾಕ್ ಅಂದ್ರೆ ಅವ್ರು ಮಾಡಿದ ಪ್ರೊಡಕ್ಷನ್, ಕಸ್ಟಮರ್ ಮಾಡಿದ ಪ್ರೊಡಕ್ಷನ್ ಅನ್ನ, ರಾ ಮಟೀರಿಯಲ್ ಪ್ರೊಡಕ್ಷನ್ ಏನ್ ಮಾಡ್ಕೊಂಡಿರ್ತಾರಲ್ಲ ಆ ಪ್ಲೇಟ್ಗಳನ್ನ ನಾವು ತಗೊಳ್ತೀವಿ. ಓಕೆ ಓಕೆ ಸರ್. ನಮ್ ಕಂಪನಿ ನೋಡಿ ಈ ತರ ಎಲ್ಲ ನೀವು ಪೇಪರ್ ಪ್ಲೇಟ್ ಎಲ್ಲ ರೆಡಿ ಮಾಡ್ಕೊಂಡು ಮನೆಗೆ ನಮಗೆ ಕೊಡ್ಬೋದು ಬೈಬ್ಯಾಕ್ ಅಂತ ತಂದು. ಈಗ ನೋಡಿ ಫಾರ್ ಎಕ್ಸಾಂಪಲ್ ಇವೆಲ್ಲ ಪೇಪರ್ ಪ್ಲೇಟ್ ರೆಡಿ ಆಗಿರುವಂತದ್ದು. ಈ ತರ ಮೇಲ್ಗಡೆ ಕವರ್ ಬರುತ್ತೆ, ಕವರ್ ಹಾಕಿ ಕೊಟ್ರೆ ಸಾಕು ನಮ್ಗೆ. ಕೊಟ್ರೆ ಸಾಕು ಸರ್. ಓಕೆ. ಈ ತರ ಪ್ಯಾಕಿಂಗ್ ಮಾಡಿ ಈ ತರ ಪ್ಯಾಕಿಂಗ್ ಮಾಡಿ ಕೊಡ್ಬೇಕು. ಅವರೇ ಬಂದು ಇನ್ಸ್ಟಾಲೇಷನ್ ಮಾಡಿ ಡೆಮೋ ಕೊಟ್ಟು ಟ್ರೈನಿಂಗ್ ಕೊಟ್ಟು ಅಗರಬತ್ತಿನ ಯಾವ ತರ ಮಾಡ್ಬೇಕು, ಯಾವ ತರ ಒಣಗಿಸ್ಬೇಕು, ಯಾವ ತರ ಅದನ್ನ ಪ್ಯಾಕಿಂಗ್ ಮಾಡಿ ನಮಗೆ ಕೊಡ್ಬೇಕು ಅಂತಂದು ಎಲ್ಲ ಟ್ರೈನಿಂಗ್ ಕೊಟ್ಟು ಇದ್ರದ್ದು ಕೂಡ ನಾವು ಬೈಬ್ಯಾಕ್ ತಗೊಳ್ತೀವಿ. ಓಕೆ ಓಕೆ ಸರ್. ಅಗರಬತ್ತಿದು ಬೈಬ್ಯಾಕ್. ಅಗರಬತ್ತಿದು ಕೂಡ ನಾವು ಬೈಬ್ಯಾಕ್ ತಗೊಳ್ತೀವಿ. ಇದು ಸ್ಕ್ರಬ್ಬರ್ ಮಿಷನ್. ಹಾ ಸರ್. ಈ ಮಿಷನ್ ಅಲ್ಲಿ ಡೈ ಚೇಂಜ್ ಮಾಡ್ಕೊಂಡು ಮ್ಯಾನ್ಯುವಲ್ ಇದು ಸ್ಕ್ರಬ್ಬರ್ ಮಾಡ್ಕೋಬಹುದು, ಟೂತ್ ಬ್ರಷ್ ಮಾಡ್ಕೋಬಹುದು, ಆಮೇಲೆ 5 ರೂಪಾಯಿ 10 ರೂಪಾಯಿ ಮಸಾಲಾ ಪೌಚ್ ಪಾಕೆಟ್ ಮಾಡ್ಕೋಬಹುದು, ಡ್ರೈ ಫ್ರೂಟ್ಸ್ ಮಾಡ್ಕೋಬಹುದು, ಆಮೇಲೆ ಕಲರ್ ಹವಾಯಿ ಸ್ಲಿಪ್ಪರ್ ಇದರಲ್ಲೇ ಮಾಡ್ಕೋಬಹುದು. ಇದರಲ್ಲಿ ಹೌದು, ಒಂದೇ ಮಷೀನ್ ಅಲ್ಲೇ ಮಾಡ್ಕೋಬಹುದು. 6 ಇಂದ ಹಿಡಿದು 16 ನಂಬರ್ ತನಕ ಟಿಫನ್, ಊಟದ್ದು, ಬಫೆದ್ದು ಎಲ್ಲ ಮಾಡ್ಕೊಳೋದಲ್ದೇನೆ ಇದರಲ್ಲೇ ಡೈ ಚೇಂಜ್ ಮಾಡ್ಕೊಂಡು ಸ್ಕ್ರಬ್ಬರ್ ಮಾಡ್ಕೋಬಹುದು, ಹವಾಯಿ ಸ್ಲಿಪ್ಪರ್ ಮಾಡ್ಕೋಬಹುದು, ಟೂತ್ ಬ್ರಷ್ ಮಾಡ್ಕೋಬಹುದು, ಡ್ರೈ ಫ್ರೂಟ್ಸ್ ಮಾಡ್ಕೋಬಹುದು, ಮಸಾಲಾ ಪೌಚ್ ಪಾಕೆಟ್ ಮಾಡ್ಕೋಬಹುದು, ಪ್ಲಸ್ ಇನ್ನೊಂದು ಅಡಿಕೆ ತಟ್ಟೆನೂ ಮಾಡ್ಕೋಬಹುದು ಒಂದೇ ಮಷೀನ್ ಅಲ್ಲಿ. ನೋಡಿ ಇದೇ ಮಷೀನ್ ಅಲ್ಲಿ ತಯಾರಾಗಿರುವಂತದ್ದು. ಇವರೆಲ್ಲ ಕಸ್ಟಮರ್ ಎಲ್ಲ ಕೊಟ್ಟಿರುವಂತದ್ದು ನಮಗೆ ಬೈಬ್ಯಾಕ್. ಓಕೆ ಓಕೆ ಸರ್. ಈ ತರ ಎಲ್ಲ ನಮಗೆ ರೆಡಿ ಮಾಡಿಕೊಟ್ರೆ ನಾವು ತಗೊಳ್ತೀವಿ. ಓಕೆ ಓಕೆ ಸರ್. ಯಾಕಂದ್ರೆ ಕಾಟನ್ ವೀಕ್ ಯಾರು ಮಷಿನ್ ಬೈಬ್ಯಾಕ್ ಬಿಸ್ನೆಸ್ ಹುಡುಕ್ತಾ ಇದ್ದೀರಾ ಅವರು ಇಲ್ಲೇ ಬಂದು ವಿಸಿಟ್ ಮಾಡ್ಬೋದು. ನೀವು ರೆಡಿ ಮಾಡಿ ತೊಗೊಂಬಂದು ಈ ಥರ ಪ್ಯಾಕಿಂಗ್ ಮಾಡಿಕೊಟ್ರೆ ಇವರು ಕಂಪ್ನಿದವರೇ ನಿಮಗೆ ಹೊಳೆ ತಗೋತಾರೆ ಸ್ನೇಹಿತರೆ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಫಾರೂಕ್. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಮತ್ತೊಂದು ಸಲ ನಾವು ಲೋಟಸ್ ಇಂಡಸ್ಟ್ರಿಗೆ ಬಂದೀವಿ. ಈ ಫ್ಯಾಕ್ಟ್ರಿ ನಿಮಗೆ ಎಲ್ಲಿ ಬರುತ್ತೆ, ಗಬ್ಬೂರದಲ್ಲಿ ಇದೆ ಸ್ನೇಹಿತರೆ. ಅದೆಲ್ಲ ತಿಳ್ಕೊಳ್ಳೋಣ. ಇವ್ರ ಹತ್ರ ನಿಮಗೆ ಬೈಬ್ಯಾಕ್ ಬಿಸ್ನೆಸ್ನ ಸ್ಟಾರ್ಟ್ ಆಗಿದೆ ಈಗ. ಬೈಬ್ಯಾಕ್ ಎಲ್ಲರೂ ಪೇಪರ್ ಪ್ಲೇಟ ಬೈಬ್ಯಾಕ್ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರು. ಅದರ ಸಲುವಾಗಿ ಇವತ್ತು ಬೈಬ್ಯಾಕ್ ಬಿಸ್ನೆಸ್ನ ತೊಗೊಂಬಂದೀವಿ. ಇವ್ರ ಹತ್ರ ನಿಮಗೆ ಎಲ್ಲ ಥರದ್ದು ಪೇಪರ್ ಪ್ಲೇಟ್ ಮಷಿನ್ ಸಿಗುತ್ತೆ. ಅದ್ರ ಜೊತೆಯಲ್ಲಿ ನಿಮಗೆ ಒಂದೇ ಮಷಿನ್ದಲ್ಲಿ ಹಲವಾರು ನೀವು ಬಿಸ್ನೆಸ್ ಮಾಡ್ಬೋದು. ಈ ಥರ ಸ್ಕ್ರಬ್ಬರ್ ಬೇಕಂದ್ರೆ ಅದನ್ನು ಸಿಗುತ್ತೆ, ಟೂತ್ ಬ್ರಷ್ನು ರೆಡಿ ಮಾಡ್ಕೋಬೋದು. ಈ ಥರ ಒಂದೇ ಮಷಿನ್ದಲ್ಲಿ ಎಲ್ಲ ನೀವು ಉದ್ಯೋಗನ ಮಾಡ್ಕೋಬೋದು. ಇಲ್ಲೇ ಎಲ್ಲ ಪೇಪರ್ ಪ್ಲೇಟ್ನ ರೆಡಿ ಮಾಡ್ತಾ ಇದ್ದಾರೆ ನೋಡ್ಕೋಬೋದು. ಇದೇ ಥರ ನೀವು ಎಲ್ಲ ಬಿಸ್ನೆಸ್ ಮಾಡಿ ನಿಮ್ಮ ಮನೆಯಲ್ಲಿ ಈ ಥರ ಎಲ್ಲ ಬಿಸ್ನೆಸ್ನ ಮಾಡ್ಕೋಬೋದು. ಇವ್ರ ಹತ್ರ ನಿಮಗೆ ರಾ ಮೆಟೀರಿಯಲ್ ಎಲ್ಲ ಸಿಗುತ್ತೆ, ರೆಡಿ ಮೆಟೀರಿಯಲ್ ಬೇಕಂದ್ರೆ ಅದನ್ನು ಸಿಗುತ್ತೆ. ಇಲ್ಲಿ ಎಲ್ಲ ನೋಡ್ಕೋಬೋದು ಸ್ನೇಹಿತರೆ. ಈ ಥರ ರಾ ಮೆಟೀರಿಯಲು ಇದೆ, ನಿಮಗೆ ರೆಡಿ ಮೆಟೀರಿಯಲ್ ಬೇಕಂದ್ರೆ ಅದನ್ನು ಸಿಗುತ್ತೆ, ರೆಡಿ ಪ್ಲೇಟ್ ಎಲ್ಲ. ಈಗ ಸರ್ಗೆ ಭೇಟಿಯಾಗಿ ಯಾವ್ಯಾವ ಮಷಿನ್ ಅದಾವೆ, ಏನೇನು ಅದಾವೆ ಅದೆಲ್ಲ ತಿಳ್ಕೊಳ್ಳೋಣ. ಸರ್ಗೆ ಭೇಟಿಯಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸರ್ ನಮಸ್ಕಾರ. ಸರ್ ನಮಸ್ತೆ, ಬನ್ನಿ ಸರ್. ಲೋಟಸ್ ಇಂಡಸ್ಟ್ರಿಗೆ ಇವತ್ತು ಬಂದಿದ್ದೀವಿ. ಯಾವ್ಯಾವ ಮಷಿನ್ ಅದಾವೆ ಸರ್ ನಿಮ್ಮ ಹತ್ರ, ಯಾವುದಿದೆ ಏನಿದೆ ಇದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡಿ. ಅದೇ ಥರ ನಿಮ್ಮ ಹೆಸರು ಸ್ವಲ್ಪ ನಮ್ಮ ಇವರ್ಸ್ಗೆ ಎಲ್ಲಿ ಇದು ಫ್ಯಾಕ್ಟ್ರಿ ಬರುತ್ತೆ ಅದು ಒಂದು ತಿಳಿಸ್ಕೊಡಿ ಸರ್. ನನ್ನ ಹೆಸರು ಶಿವಕುಮಾರ್ ಅಂತ. ಸರ್. ನಮ್ಮ ಫ್ಯಾಕ್ಟ್ರಿ ಬಂದ್ಬಿಟ್ಟು ಲೋಟಸ್ ಇಂಡಸ್ಟ್ರಿ, ಹುಬ್ಳಿಯಲ್ಲಿ. ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಲ್ಲ, ಹುಬ್ಳಿಯಲ್ಲಿ ನಮ್ದು ಲೋಟಸ್ ಇಂಡಸ್ಟ್ರಿ. ಬೆಂಗಳೂರಿನಲ್ಲಿ ಸಿದ್ಧಾರೂಢ ಎಂಟರ್ಪ್ರೈಸಸ್. ನಮ್ಮ 2 ಫ್ಯಾಕ್ಟ್ರಿ ಇದಾವೆ. ಹೌದು, ಬೆಂಗಳೂರಿನಲ್ಲೂ ಇದೆ, ಇಲ್ಲಿ ಇದೆ. ಅಂದ್ರೆ ಅಲ್ಲಿ ಜನಕ್ಕೆ ಅನುಕೂಲ ಆಗ್ಲಿ, ಆ ಭಾಗದ ನಿಟ್ಟಿನಲ್ಲಿ ಅನುಕೂಲ ಆಗ್ಲಿ ಅಂತ ನಂದು ಅಲ್ಲೊಂದು ಫ್ಯಾಕ್ಟ್ರಿ ಮಾಡಿದ್ದೇವೆ. ಯಾಕಂದ್ರೆ ಆ ಭಾಗದಿಂದ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ ಅಲ್ಲಿಂದ ಬರೋರಿಗೆ ದೂರ ಆಗುತ್ತೆ ಹುಬ್ಳಿ ಅಂದ ತಕ್ಷಣನೇ. ಹಾಗಾಗಿ ನಾವು ಅಲ್ಲಿನೂ ನಾವು ಒಂದು ಯೂನಿಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ ಸರ್. ಇಲ್ಲೇ ಯಾವ್ಯಾವ ಮಷಿನ್ ಅದಾವ ಸರ್? ಇಲ್ಲೇ ನಮ್ಮ ಹತ್ರ ಅಗರಬತ್ತಿ ಮಷಿನ್ ಇದೆ, ಹತ್ತಿ ಬತ್ತಿದೆ, ಪೇಪರ್ ಪ್ಲೇಟ್ ಮಷಿನ್ಗಳು ಎಲ್ಲ ಮಾಡೆಲ್ಗಳು ಸಿಗ್ತವೆ. ಸಿಂಗಲ್ ಡೈದಿಂದ ಹಿಡಿದು ಡಬಲ್ ಡೈ, 4 ಡೈ, 4 ಡೈ ಈ ತರ ಎಲ್ಲ ಬೇರೆ ಬೇರೆ ಮಾಡೆಲ್ ಮಷಿನ್ಗಳು ಸಿಗ್ತವೆ. ಆಮೇಲೆ ರೊಟ್ಟಿ ಮಿಷನ್ ಇದೆ, ಬತ್ತಿ ಮಾಡೋ ಮಷಿನ್ ಇದೆ. ಇಷ್ಟೆಲ್ಲ ಮಷಿನ್ಗಳು ಓನ್ ಪ್ರೊಡಕ್ಷನ್ ನಾವೇ ರೆಡಿ ಮಾಡ್ತೀವಿ. ಓಕೆ. ನಿಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್? ನಾವೇ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್. ಓಕೆ ಓಕೆ. ಸ್ವಲ್ಪ ಅದು ಯಾವ್ಯಾವ ಮಿಷಿನ್ ಅದಾವ, ಯಾವ ಥರ ಆಪರೇಟ್ ಮಾಡಬೇಕು ಸ್ವಲ್ಪ ಕೇಳಿಸ್ಕೊಡ್ತೀರಾ ಸರ್? 100% ಸರ್. ಓಕೆ, ಬನ್ನಿ ಸರ್. ಬನ್ನಿ ನೋಡಿ ತೋರಿಸ್ತೀನಿ. ಈ ತರ ಎಲ್ಲ ಕುತ್ಕೊಂಡು ಸಿಂಗಲ್ ಡೈದಲ್ಲಿ ವರ್ಕ್ ಮಾಡ್ಬೋದು. ಇದು ಚಿಕ್ಕ ಮಷೀನು. ಓಕೆ ಸರ್. ಸಿಂಗಲ್ ಡೈದಲ್ಲೇ ಕುತ್ಕೊಂಡು ಕೆಲಸ ಮಾಡುವಂಥದ್ದು. ಆಮೇಲೆ ಇಲ್ಲಿ ನೋಡಿ ನಮ್ಮ ಸ್ಟಾಫ್ ಎಲ್ಲ ಕುತ್ಕೊಂಡು ಎಲ್ಲ ಕೆಲಸ ಮಾಡ್ತಿದ್ದಾರೆ. ಇದು ಈ ತರ ಮಷಿನ್ ಬೇಕು ಅಂದ್ರೆ ಈ ತರನು ಮಷಿನ್ ಸಿಗುತ್ತೆ ನಿಮಗೆ. ಓಕೆ. ಆಮೇಲೆ ಬನ್ನಿ ನೆಕ್ಸ್ಟ್ ಇಲ್ಲಿ ಡಬಲ್ ಡೈ ಮಷಿನ್. ಡಬಲ್ ಡೈ? ಹೌದು, ಅಲ್ಲಿ ಸಿಂಗಲ್ ಡೈ ಇದೆ, ಇಲ್ಲಿ ಡಬಲ್ ಡೈ. ಈ ತರನು ವರ್ಕ್ ಮಾಡಬಹುದು. 2 ಕಡೆಗೂ ಕುತ್ಕೊಂಡು ಒಬ್ಬರೇ ವರ್ಕ್ ಮಾಡುವಂತದ್ದು. ಇದು ಒಬ್ಬರೇ ವರ್ಕ್ ಮಾಡಬಹುದು? ಹೌದು ಹೌದು. ಇಬ್ರು ಕೆಲಸ ಮಾಡೋದನ್ನ 2 ಸೈಡು ಒಬ್ಬರೇ ಕೆಲಸ ಮಾಡಿದೆ ಅಂದ್ರೆ ಪ್ರೊಡಕ್ಷನ್ ಜಾಸ್ತಿ ಮಾಡ್ಕೋಬಹುದು. ಓಕೆ ಓಕೆ. ಪ್ರೊಡಕ್ಷನ್ ಜಾಸ್ತಿ ಮಾಡ್ಕೋಬಹುದು. ಓಕೆ. ಇದು ಆಟೋದಲ್ಲಿ ಬೇಕಂದ್ರೆ ಆಟೋದಲ್ಲಿ ಇಟ್ಕೋಬಹುದು, ಸೆಮಿ ಬೇಕು ಅಂದ್ರೆ ಸೆಮಿ ಇಟ್ಕೊಂಡು ವರ್ಕ್ ಮಾಡಬಹುದು, ಆಟೋ ಬೇಕು ಅಂದ್ರೆ ಆಟೋದಲ್ಲಿ ಇಟ್ಕೊಂಡು ವರ್ಕ್ ಮಾಡಬಹುದು. ಓಕೆ ಓಕೆ ಸರ್. ಆಮೇಲೆ ಪ್ಲಸ್ ಇನ್ನೊಂದು ಮೇನ್ ಪಾಯಿಂಟ್ ಏನು ಅಂತಂದ್ರೆ, ನಾವು ಇವನ್ನೆಲ್ಲ ಮಿಷಿನ್ ಕೊಟ್ಟಿರ್ತೀವಲ್ಲ, ಎಲ್ಲರೂ ಮಿಷಿನ್ ಕೊಡ್ತಾರೆ,
ರಾ ಮಟೀರಿಯಲ್ ಕೊಡ್ತಾರೆ, ಮಾರ್ಕೆಟಿಂಗ್ ನೀವೇ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ನಾವು ಬೈಬ್ಯಾಕ್ ತಗೊಳ್ತಿದೀವಿ. ಓಕೆ, ಬೈಬ್ಯಾಕ್ ಅಂದ್ರೆ ಅವ್ರು ಮಾಡಿದ ಪ್ರೊಡಕ್ಷನ್, ಕಸ್ಟಮರ್ ಮಾಡಿದ ಪ್ರೊಡಕ್ಷನ್ ಅನ್ನ ರಾ ಮಟೀರಿಯಲ್ ಪ್ರೊಡಕ್ಷನ್ ಏನ್ ಮಾಡ್ಕೊಂಡಿರ್ತಾರಲ್ಲ ಆ ಪ್ಲೇಟ್ಗಳನ್ನ ನಾವು ತಗೊಳ್ತೀವಿ. ಓಕೆ ಓಕೆ ಸರ್. ನಮ್ ನೋಡಿ ಈ ತರ ಎಲ್ಲ ನೀವು ಪೇಪರ್ ಪ್ಲೇಟ್ ಎಲ್ಲ ರೆಡಿ ಮಾಡ್ಕೊಂಡು ಮನೆಗೆ ನಮಗೆ ಕೊಡ್ಬೋದು ಬೈಬ್ಯಾಕ್ ಅಂತ ತಂದು. ಈಗ ನೋಡಿ ಫಾರ್ ಎಕ್ಸಾಂಪಲ್ ಇವೆಲ್ಲ ಪೇಪರ್ ಪ್ಲೇಟ್ ರೆಡಿ ಆಗಿರುವಂತದ್ದು. ಈ ತರ ಮೇಲ್ಗಡೆ ಕವರ್ ಬರುತ್ತೆ, ಕವರ್ ಹಾಕಿ ಕೊಟ್ರೆ ಸಾಕು ನಮಗೆ. ಕೊಟ್ರೆ ಸಾಕು ಸರ್. ಓಕೆ, ಈ ತರ ಪ್ಯಾಕಿಂಗ್ ಮಾಡಿ ಈ ತರ ಪ್ಯಾಕಿಂಗ್ ಮಾಡಿ ಕೊಡ್ಬೇಕು. ಎಷ್ಟು ಪೀಸಿಂದ ಇರುತ್ತೆ ಅಷ್ಟು ಪೀಸಿಂದ ಪ್ಯಾಕಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ಕೊಡ್ಬೇಕಾಗುತ್ತೆ. ಓಕೆ ಓಕೆ ಸರ್. ಯಾಕಂದ್ರೆ ಮಷಿನ್ ಅಂತ ಹೇಳಿದ್ರೆ ನಿಮಗೆ ಸ್ನೇಹಿತರಲ್ಲಿ ಮಷಿನ್ ಅಷ್ಟೇ ಇಲ್ಲ, ನಿಮಗೆ ರಾ ಮೆಟೀರಿಯಲ್ ಇವ್ರ ಹತ್ರನೇ ಸಿಗುತ್ತೆ. ಯಾಕಂದ್ರೆ ಒಂದೇ ಥರ ಮಷಿನ್ ಇಲ್ಲ, ಆಲ್ಮೋಸ್ಟ್ ತುಂಬ ಥರದ ಮಷಿನ್ ಅದಾವೆ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ಇದು ಯಾವ್ಯಾವ ಮಷಿನ್ ಸರ್ ಇದು? ಬನ್ನಿ ತೋರಿಸ್ತೀನಿ. ಹಾಂ ಸರ್. ನೋಡಿ ಸ್ನೇಹಿತರೆ, ಇದು ಅಗರಬತ್ತಿ ಮಿಷನ್. ಅಗರಬತ್ತಿ ಮಿಷನ್ ಅಂತಂದ್ರೆ ಈ ತರ ಫುಲ್ ಪ್ಯಾಕ್ ನಲ್ಲಿ ಬರುತ್ತೆ, ಸೀಲ್ಡ್ ಪ್ಯಾಕ್ ನಲ್ಲಿ ಬರುತ್ತೆ. ಹಾಂ ಸರ್. ಮನೆಗೆ ಕಸ್ಟಮರ್ಗೆ ಇನ್ಸ್ಟಾಲೇಷನ್ ಬಂದು ನಮ್ಮ ಟೆಕ್ನಿಷಿಯನ್ ಬರ್ತಾರೆ, ಅವರೇ ಬಂದು ಇನ್ಸ್ಟಾಲೇಷನ್ ಮಾಡಿ ಡೆಮೋ ಕೊಟ್ಟು ಟ್ರೈನಿಂಗ್ ಕೊಟ್ಟು ಅಗರಬತ್ತಿನ ಯಾವ ತರ ಮಾಡಬೇಕು, ಯಾವ ತರ ಒಣಗಿಸ್ಬೇಕು, ಯಾವ ತರ ಅದನ್ನ ಪ್ಯಾಕಿಂಗ್ ಮಾಡಿ ನಮಗೆ ಕೊಡಬೇಕು ಅಂತಂದು ಎಲ್ಲ ಟ್ರೈನಿಂಗ್ ಕೊಟ್ಟು ಇದ್ರದ್ದು ಕೂಡ ನಾವು ಬೈಬ್ಯಾಕ್ ತಗೊಳ್ತೀವಿ. ಓಕೆ ಓಕೆ ಸರ್. ಅಗರಬತ್ತಿದು ಬೈಬ್ಯಾಕ್, ಅಗರಬತ್ತಿದು ಕೂಡ ನಾವು ಬೈಬ್ಯಾಕ್ ತಗೊಳ್ತೀವಿ. ಓಕೆ ಓಕೆ ಸರ್. ಮತ್ತೆ ಅವ್ರು ಮಾಡಿದ ಪ್ರೊಡಕ್ಷನ್ ಅವರು ಇದನ್ನ ಎಷ್ಟಾದ್ರೂ ಕೊಡ್ಲಿ ನಾವು ತಗೊಂತೀವಿ. ಆಮೇಲೆ ಪರ್ ಡೇ ಏನಿಲ್ಲ ಅಂದ್ರೂ ಅಗರಬತ್ತಿ 70 ರಿಂದ 80 kg ರೆಡಿ ಮಾಡಬಹುದು ಒಂದೇ ಮಷಿನ್ ಅಲ್ಲಿ. ಹೌದು, ಒಂದೇ ಮಷಿನ್ ಅಲ್ಲಿ. ಓಕೆ ಓಕೆ, ಒಂದೇ ಮಷಿನ್ ಅಲ್ಲಿ 70 ರಿಂದ 80 kg ರೆಡಿ ಆಗುವಂತದ್ದು. ರೆಡಿ ಆಗುತ್ತೆ ಸರ್. ಓಕೆ ಓಕೆ, ಎಲ್ಲಾ ತರದ್ದು ಅಗರಬತ್ತಿ ರೆಡಿ ಆಗುತ್ತೆ ಏನ್ ಸರ್? ಇದ್ರೆ ಮಸಾಲ ಆಯ್ತು, ಸಾದಾ ಉದ್ದಿನ ಕಡ್ಡಿ ಆಯ್ತು, ಎಲ್ಲದೂ ರೆಡಿ ಆಗುತ್ತೆ. ಧೂಪ, ಆಮೇಲೆ ಇದ್ರದ್ದು ಫ್ಲವರ್ ಇಂದು ಫ್ರಾಗ್ರೆನ್ಸ್ ಹಾಕಿದ್ದು ಪ್ರತಿಯೊಂದು ರೆಡಿ ಮಾಡ್ಕೋಬಹುದು. ಓಕೆ ಓಕೆ ಸರ್. ಓಕೆ, ನೆಕ್ಸ್ಟ್ ಇದು ಯಾವ್ದು ಸರ್? ಇದು ಸ್ಕ್ರಬ್ಬರ್ ಮಿಷನ್. ಹಾ ಸರ್. ಈ ಮಿಷನ್ ಅಲ್ಲಿ ಡೈ ಚೇಂಜ್ ಮಾಡ್ಕೊಂಡು ಮ್ಯಾನ್ಯುವಲ್ ಇದು ಸ್ಕ್ರಬ್ಬರ್ ಮಾಡ್ಕೋಬಹುದು, ಟೂತ್ ಬ್ರಷ್ ಮಾಡ್ಕೋಬಹುದು, ಆಮೇಲೆ 5 ರೂಪಾಯಿ 10 ರೂಪಾಯಿ ಮಸಾಲಾ ಪೌಚ್ ಪಾಕೆಟ್ ಮಾಡ್ಕೋಬಹುದು, ಡ್ರೈ ಫ್ರೂಟ್ಸ್ ಮಾಡ್ಕೋಬಹುದು, ಆಮೇಲೆ ಕಲರ್ ಹವಾಯಿ ಸ್ಲಿಪ್ಪರ್ ಇದರಲ್ಲೇ ಮಾಡ್ಕೋಬಹುದು. ಇದರಲ್ಲಿ ಹೌದು, ಒಂದೇ ಮಷಿನ್ ಅಲ್ಲಿ ಮಾಡ್ಕೋಬಹುದು, ಮ್ಯಾನ್ಯುವಲ್ ಮಷಿನ್ ಅಲ್ಲಿ. ಓಕೆ ಓಕೆ ಸರ್. ನಮಗೆ ಪೇಪರ್ ಪ್ಲೇಟ್ ಬೇಡಪ್ಪ ಅನ್ನೋರಿಗೆ ಇದು ಸಿಂಪಲ್ ಇಷ್ಟು ಮಷಿನ್ ತಗೊಂಡು ಅದನ್ನ ಅವರು ಓನ್ ಆಗಿ ರೆಡಿ ಮಾಡ್ಕೋಬಹುದು. ಓಕೆ ಓಕೆ ಸರ್, ತುಂಬಾ ಈಸಿ ಇದೆ. ಅದೇ ತರ ಇನ್ನೊಂದು ಮಷಿನ್ ಬಂದಿತ್ತಲ್ಲ ಸರ್, ಅದು ಪೇಪರ್ ಪ್ಲೇಟ್ ಒಳಗ ಸ್ಕ್ರಬ್ಬರ್ ರೆಡಿ ಮಾಡ್ಕೋಬಹುದು, ಟೂತ್ ಬ್ರಷ್ ನ ರೆಡಿ ಮಾಡ್ಕೋಬಹುದು, ಅದು ಇದೆ ಸರ್? ಹೌದು ಸರ್. ಮಲ್ಟಿಪಲ್ ಬಿಸ್ನೆಸ್ ಮಾಡಕ್ಕೆ ಒಂದು ಮಷಿನ್ ಬಂದಿತ್ತಲ್ಲ ಸರ್ ಪೇಪರ್ ಪ್ಲೇಟ್ ಒಳಗ? ಎಲ್ಲ ಸರ್ ಇವೆ, ಪ್ರತಿಯೊಂದು ಮಷಿನ್ಗಳು ಇವೆಲ್ಲ ಈ ತರ ನಮ್ಮಲ್ಲಿ ರೆಡಿ ಇರ್ತವೆ. ಇದೇ ಮಷಿನ್ ನಲ್ಲಿ ನೀವು 6 ರಿಂದ ಹಿಡಿದು 6 to 16, 6 ರಿಂದ ಹಿಡಿದು 16 ನಂಬರ್ ತನಕ ಟಿಫನ್, ಊಟದ್ದು, ಬಫೆದ್ದು ಎಲ್ಲ ಮಾಡ್ಕೊಳೋದಲ್ದೇನೆ ಇದರಲ್ಲೇ ಡೈ ಚೇಂಜ್ ಮಾಡ್ಕೊಂಡು ಸ್ಕ್ರಬ್ಬರ್ ಮಾಡ್ಕೋಬಹುದು, ಹವಾಯಿ ಸ್ಲಿಪ್ಪರ್ ಮಾಡ್ಕೋಬಹುದು, ಟೂತ್ ಬ್ರಷ್ ಮಾಡ್ಕೋಬಹುದು, ಡ್ರೈ ಫ್ರೂಟ್ಸ್ ಮಾಡ್ಕೋಬಹುದು, ಮಸಾಲಾ ಪೌಚ್ ಪಾಕೆಟ್ ಮಾಡ್ಕೋಬಹುದು, ಪ್ಲಸ್ ಇನ್ನೊಂದು ಅಡಿಕೆ ತಟ್ಟೆನೂ ಮಾಡ್ಕೋಬಹುದು ಒಂದೇ ಮಷಿನ್ ಅಲ್ಲಿ. ಹೌದು, ಮೊದ್ಲು ಏನಾಗಿತ್ತು ಅಂದ್ರೆ ಅಡಿಕೆ ತಟ್ಟೆ ಸಪರೇಟ್ ಬೇಕಾಗಿತ್ತು, ಟೂತ್ ಬ್ರಷ್ ಸಪರೇಟ್ ಇರಬೇಕಾಗಿತ್ತು ಮಷಿನ್, ಸ್ಕ್ರಬ್ಬರ್ ಬೇರೆ ತಗೋಬೇಕಾಗಿತ್ತು, ಸ್ಲಿಪ್ಪರ್ ಕಟಿಂಗ್ ಗೆ ಅದು ಬೇರೆ ಸಪರೇಟ್ ತಗೋಬೇಕಾಗಿತ್ತು. ಈಗ ಆತರ ಇಲ್ಲ, ಒಂದೇ ಮಷಿನ್ ಅಲ್ಲೇ ಎಲ್ಲಾನು ಬಂದ್ಬಿಡುತ್ತೆ. ಯಾಕಂದ್ರೆ ಮಲ್ಟಿಪಲ್ ಬಿಸ್ನೆಸ್ ಮಾಡಕ್ಕೆ ಅವಕಾಶ ಇದೆ. ಓಕೆ ಓಕೆ ಸರ್. ಈ ತರ ಎಲ್ಲ ಬೇರೆ ಬೇರೆ ಮಾಡಲ್ ಮಷಿನ್ಗಳು ಇರ್ತವೆ. ಆಮೇಲೆ ಕಲರಿಂಗ್ ನಿಮಗೆ ಯಾವ್ದು ಬೇಕೋ ಆ ಕಲರ್ ನಾವೆಲ್ಲ ಪ್ರೊವೈಡ್ ಮಾಡ್ತೀವಿ ಕಸ್ಟಮರ್ ಇದ್ರ ಪ್ರಕಾರ. ಇದು ಕೂಡ ಡಬಲ್ ಡೈ ಮಷಿನ್. ಹೌದು, ಇದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ್ದಾದ್ರು ಇರ್ತಲ್ಲ, ಅವ್ರಿಗೆ ಯಾವ ಡೈ ಬೇಕಲ್ಲ ಆ ಡೈ ನಾವು ಹಾಕಿ ಮಷಿನ್ ನಾವೇ ಕಳಿಸ್ಕೊಡ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಕಸ್ಟಮರ್ ಇರುತ್ತೆ, ಬಂದು ಉಚಿತವಾಗಿ ಬರ್ತಾರೆ, ಯಾವ್ದೇ ಫೀಸ್ ಇರಲ್ಲ, ಏನಿರಲ್ಲ. ಯಾವ ತರ ರೆಡಿ ಮಾಡಬೇಕು, ಏನ್ ಮಾಡಬೇಕು ಎಲ್ಲ ಅಲ್ಲೇ ನಮ್ಮ ಟೆಕ್ನಿಷಿಯನ್ ಬಂದು ಇಲ್ಲೇ ಬೇಕಾದ್ರೆ ಇಲ್ಲೇನು ಮಾಹಿತಿ ತಗೋಬಹುದು, ಅಲ್ಲೇ ಬೇಕಾದ್ರೆ ಇಲ್ಲಿನೂ ತಗೋಬಹುದು, ಇಲ್ಲಿನೂ ಕೊಡ್ತೀವಿ ಮಾಹಿತಿನ. ಮತ್ತೆ ಮನೆಗೂ ನಾವು ಇದನ್ನ ಕಳಿಸ್ಕೊಡ್ತೀವಿ, ಮಿಷನ್ ಟೆಕ್ನಿಷಿಯನ್ ಕಳಿಸ್ಕೊಡ್ತೀವಿ. ಬಂದು ಎಲ್ಲ ಉಚಿತವಾಗಿ ನಿಮಗೆಲ್ಲ ಡೆಮೋ ಕೊಟ್ಟು ಟ್ರೈನಿಂಗ್ ಕೊಟ್ಟು ಎಲ್ಲ ಗೈಡ್ ಮಾಡಿ ಯಾವ ತರ ಮಾಡ್ಬೇಕು ಅಂತಂದು, ಆಮೇಲೆ ಅವ್ರಿಗೆ ಧೈರ್ಯ ಬಂದ್ಮೇಲೆ ಆಯ್ತು ನಾವ್ ಇನ್ಮೇಲೆ ಸ್ಯಾಟಿಸ್ಫೈಡ್ ಇದೀವಿ, ನಾವು ಮಾಡ್ತೀವಿ ಅಂದಾಗ ಅಲ್ಲಿಂದ ಟೆಕ್ನಿಷಿಯನ್ ಹೊರಗಡೆ ಬರ್ತೀವಿ. ಓಕೆ ಓಕೆ ಸರ್, ಈ ತರ ಎಲ್ಲ ಆಪ್ಷನ್ ಇದೆ ಸ್ನೇಹಿತರೆ, ನಿಮ್ಗೆ ಎಲ್ಲಾ ತರದ್ದು ಮಾಹಿತಿನ ಕೊಡ್ತಾರೆ. ಅದೇ ತರ ಎಲ್ಲಾ ಕಡೆಯಿಂದ ಮಷಿನ್ ನೋಡಿರ್ಬೇಕು. ಯಾಕಂದ್ರೆ ಡಬಲ್ ಡೈ ಮಷಿನ್ ಅಂತ ಹೇಳಿದ್ರೆ ಸಪ್ರೇಟ್ ನಿಮ್ಗೆ ಈ ತರ ಮಷಿನ್ ಬರುತ್ತೆ, ಈ ತರ ಮಷಿನ್ ನಿಮಗೆ ಸಿಗುತ್ತೆ. ಡಬಲ್ ಡೈ ಅಂತ ಹೇಳಿದ್ರೆ ಸಪ್ರೇಟ್ ನೀವು ಯಾರು ಮಷಿನ್ ತಗೋಬೇಕು ಈ ತರ. ಬಟ್ ಇವ್ರ ಹತ್ರ ಏನಿದೆ, ನಿಮಗೆ ಒಂದೇ ಮಷಿನ್ದಲ್ಲಿ 2 ನಿಮಗೆ ಸಿಲಿಂಡರ್ನ ಸಿಗುತ್ತೆ. ಇಲ್ಲೇ ನೋಡ್ಕೋಬಹುದು, ಇದು ಸಿಲಿಂಡರ್ ಅಂತ ಸ್ನೇಹಿತರೆ, ಇಲ್ಲೇ ಮೇಲ್ಗಡೆನೂ ನಿಮಗೆ ಇದೆ. ಡಬಲ್ ಡೈ ಮಷಿನ್ ನಿಮಗೆ ಈ ತರ ಇವ್ರ ಹತ್ರ ಸಿಗುತ್ತೆ. ಯಾಕಂದ್ರೆ ಇದರಲ್ಲಿ ನೀವು ಒಬ್ರು ಕುಂತು ಕೆಲಸ ಮಾಡ್ಬೋದು, ಇಬ್ರು ಕುಂತು ಕೆಲಸ ಮಾಡ್ಬೋದು. ಯಾಕಂದ್ರೆ ತುಂಬಾ ತರದ್ದು ಆಪ್ಷನ್ ಇವ್ರ ಹತ್ರ ನಿಮಗೆ ಸಿಗುತ್ತೆ. ಯಾಕಂದ್ರೆ ನೀವು ಜಾಸ್ತಿ ದುಡ್ಡು ಹಾಕಿ 2 ಮಷಿನ್ ಬೈ ಮಾಡಬೇಕು ಆ ಥರ ಏನಿಲ್ಲ. ಒಂದು ಮಷಿನ್ದಲ್ಲಿ ಇಬ್ಬರದ್ದು ಕೆಲಸ ಮಾಡ್ಕೋಬಹುದು, ಜಾಸ್ತಿ ನಿಮಗೆ ಪ್ರೊಡಕ್ಷನ್ ಎಲ್ಲ ರೆಡಿ ಮಾಡ್ಕೋಬಹುದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಯಾವ ಮಷಿನ್ ತೋರಿಸ್ತಾ ಇದ್ದಾರೆ ಸರ್? ಬನ್ನಿ ಸರ್ ತೋರಿಸ್ತೀನಿ.
ಓಕೆ, ಇದು ಯಾವ ಸರ್ ಮಷಿನ್ ಇದು? ಸರ್ ಇದು ಲಾಂಗ್ ಕಾಟನ್ ಬೇಕು ಅಂದ್ರೆ ಬತ್ತಿ sir. ಮಾಡೋ ಮಷೀನ್. ಓಕೆ ಓಕೆ ಇದರಿಂದ ದಪ್ಪ ತಿಳುವು ನಮಗೆ ಯಾವ್ದು ಬೇಕೋ ಆ ತರ ಎಲ್ಲ ಬತ್ತಿ ಮಾಡ್ಕೋಬಹುದು. ಹಾ ಸರ್. ಆಮೇಲೆ ಪ್ಲಸ್ ಇನ್ನೊಂದು ಸೀಲಿಂಗ್ ಕೂಡ ಇದರಲ್ಲೇ ಮಷೀನ್ ಅಲ್ಲಿ ಇದೆ. ಓಕೆ ಓಕೆ, ಸೀಲಿಂಗ್. ಹಾ ಸರ್, ಸೀಲಿಂಗ್ ಕೂಡ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಅವ್ರೇನಾದ್ರು ಮನೆಯಲ್ಲಿ ಒಂದ್ ಸ್ವಲ್ಪ ಹೋಮ್ ಪ್ರೊಡಕ್ಷನ್ ಆಗಿ ಏನಾದ್ರು ಮಾಡ್ತಾರೆ, ಏನಾದ್ರು ಡ್ರೈ ಫ್ರೂಟ್ಸ್ ಮಸಾಲೆ ಪೌಚು ಪಾಕೆಟ್ ಆಗಿರ್ಬೋದು ಅಥವಾ ಬೇರೆ ಕಾಳು ಕಡಿ ಪದಾರ್ಥಗಳು ಇದನ್ನ ಮಾಡ್ಕೋಬೇಕು ಅಂದ್ರೆ ಸೀಲಿಂಗ್ ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಂಡು ಅವರು ಕೂಡ ಅದನ್ನ ಬಿಸ್ನೆಸ್ ಮಾಡ್ಕೋಬಹುದು. ಓಕೆ ಓಕೆ, ನಿಮ್ಗೆ ಬೇಕಂತ ಹೇಳಿದ್ರೆ ರೆಡಿ ಮಾಡಿ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಈ ಬತ್ತಿ ಮಾಡೋ ಮೆಷಿನ್ ಅಲ್ಲಿ ನಾ ಆಗಲೇ ಹೇಳ್ದಂಗೆ ದಪ್ಪ ಮತ್ತೆ ತಿಳುವು ಎಲ್ಲ ಬರುತ್ತೆ, ಯಾವ ತರ ಬೇಕಾ ಆ ತರ ಮಾಡ್ಕೊಂಡು ಇದನ್ನು ಕೂಡ ನಮ್ಗೆ ಕೊಡುವುದು. ಇದು ಕೂಡ ಬೈಬ್ಯಾಕ್ ಮಾಡ್ತೀವಿ. ಓಕೆ ಓಕೆ, ಇದು ಬೈಬ್ಯಾಕ್ ಇದೆ. ಇದು ಕೂಡ ಬೈಬ್ಯಾಕ್ ಇದೆ. ಓಕೆ ಓಕೆ, ಅವ್ರು ಮಾಡಿದ ಪ್ರಾಡಕ್ಟ್ ಅನ್ನ ನಾವು ಇದನ್ನು ಕೂಡ ತಗೊಳ್ತೀವಿ. ಓಕೆ ಓಕೆ ಸರ್. ಆಗ ನಿಮ್ಗೆ ಕಾಟನ್ ವೀಕ್ ಮಷಿನ್ ಬೇಕಂತ ಹೇಳಿ ಸ್ನೇಹಿತರೆ ಅದು ಬಂದು ಇಲ್ಲೇ ಪರ್ಚೇಸ್ ಮಾಡ್ಬೋದು. ಇದು ನಿಮ್ಗೆ ಬೈಬ್ಯಾಕ್ ಇರುತ್ತೆ ಇವ್ರ ಹತ್ರನೇ, ಯಾಕಂದ್ರೆ ಇದರಲ್ಲಿ ಎಲ್ಲ ತರಹದ ಬತ್ತಿನ ರೆಡಿ ಮಾಡ್ಕೋಬಹುದು. ನೋಡಿ, ಇದೇ ಮಷಿನ್ ಅಲ್ಲಿ ತಯಾರಾಗಿರುವಂತದ್ದು. ಹಾ ಸರ್, ಇವರೆಲ್ಲ ಕಸ್ಟಮರ್ ಎಲ್ಲ ಕೊಟ್ಟಿರುವಂತದ್ದು ನಮಗೆ ಬೈಬ್ಯಾಕ್. ಓಕೆ ಓಕೆ ಸರ್. ಈ ತರ ಎಲ್ಲ ನಮಗೆ ರೆಡಿ ಮಾಡಿಕೊಟ್ರೆ ನಾವು ತಗೊಳ್ತೀವಿ. ಓಕೆ ಓಕೆ ಸರ್. ಯಾಕಂದ್ರೆ ಕಾಟನ್ ವೀಕ್ ಯಾರು ಮಷಿನ್ ಬೈಬ್ಯಾಕ್ ಬಿಸ್ನೆಸ್ ಹುಡುಕ್ತಾ ಇದ್ದೀರಾ ಅವರು ಇಲ್ಲೇ ಬಂದು ವಿಸಿಟ್ ಮಾಡ್ಬೋದು. ನೀವು ರೆಡಿ ಮಾಡಿ ತಗೊಂಬಂದು ಈ ತರ ಪ್ಯಾಕಿಂಗ್ ಮಾಡಿಕೊಟ್ರೆ ಇವರು ಕಂಪ್ನಿದವ್ರೆ ನಿಮ್ಗೆ ಹೊಳೆ ತಗೋತಾರೆ ಸ್ನೇಹಿತರೆ. ನಾವೇ ರಿಟರ್ನ್ ತಗೊಳ್ತೀವಿ. ಓಕೆ ಓಕೆ. ಆಮೇಲೆ ಈ ಕಡೆ ಸ್ವಲ್ಪ ಕ್ಯಾಮ್ರಾ ಈ ಕಡೆ ತಿರುಗಿಸಿ. ಎಲ್ಲ ಕಸ್ಟಮರ್ ಎಲ್ಲ ನಮಗೆ ಕೊಟ್ಟಿರುವಂತದ್ದು. ಹಾ ಸರ್, ಪೇಪರ್ ಪ್ಲೇಟ್ ಆಯ್ತು ನಿಮ್ಗೆ, ಈ ತರ ಕಾಟನ್ ವೀಕ್ ಆಯ್ತು. ಓಕೆ ಓಕೆ ಸರ್, ಈ ತರ ಎಲ್ಲ ಕಸ್ಟಮರ್ಗಳೆಲ್ಲ ಕೊಟ್ಟಿರೋದು. ಓಕೆ ಓಕೆ ಸರ್. ಯಾಕಂದ್ರೆ ಪೇಪರ್ ಪ್ಲೇಟ್ ಅಷ್ಟೇ ಬೈಬ್ಯಾಕ್ ಇಲ್ಲ ಸ್ನೇಹಿತರೆ. ನಿಮ್ಗೆ ಇಲ್ಲಿ ಅಗರಬತ್ತಿ ಇದೆ, ಅಗರಬತ್ತಿ ಜೊತೆ ನಿಮ್ಗೆ ಏನಿದೆಲ್ಲ ಕಾಟನ್ ಇದು ಈ ತರ ಕಾಟನ್ ಏನಿದೆಲ್ಲ ಇದನ್ನು ನೀವು ಬತ್ತಿನ ರೆಡಿ ಮಾಡ್ಕೊಂಬಂದು ಇದನ್ನು ಬೈಬ್ಯಾಕ್ ಮಾಡ್ಕೋಬಹುದು. ಯಾಕಂದ್ರೆ ಒಂದು ಕಂಪ್ನಿದಲ್ಲಿ ನಿಮ್ಗೆ ಹಲವಾರು ಬೈಬ್ಯಾಕ್ ಬಿಸ್ನೆಸ್ನ ಸಿಗ್ತಾ ಇದೆ. ಆದಷ್ಟು ಬೇಗ ಇಲ್ಲಿ ವಿಸಿಟ್ ಮಾಡೋದು ಪ್ಲಾನ್ ಮಾಡ್ಕೊರಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನಮ್ಮ ವ್ಯೂವರ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಒಂದೇನಪ್ಪ ಅಂತಂದ್ರೆ ಇದು ಆಫರ್ ಇರೋದು ಕೇವಲ 100 ಮೆಂಬರ್ಸಿಗೆ ಮಾತ್ರ. ಹೌದು, ಯಾರು ಮೊದಲು ಬಂದು ಅಡ್ವಾನ್ಸ್ ಆಗಿ ಬುಕಿಂಗ್ ಮಾಡ್ಕೊಳ್ತಾರೋ, ಯಾರು ಬಂದು ಮಷಿನ್ ಪರ್ಚೇಸ್ ಮಾಡ್ತಾರೋ 100 ಜನಕ್ಕೆ ಮಾತ್ರ ಇದು ನಾವು ಬೈಬ್ಯಾಕ್ ತಗೊಳ್ತೀವಿ. ಓಕೆ ಓಕೆ ಸರ್. ಹಾ ಸರ್, ಇದು ಯಾವುದು ಸರ್ ಮಷಿನ್ ಇದು? ಸರ್ ಇದು ಕಟರ್ ಮಿಷನ್. ಕಟರ್ ಮಷಿನ್ ಆಕ್ಚುಲಿ ಎಲ್ಲ ನಮ್ಮ ಕಂಪ್ನಿಯಲ್ಲೇ ನಮ್ಮ ಫ್ಯಾಕ್ಟರಿಯಲ್ಲೇ ಪ್ರೊಡಕ್ಷನ್ ಆಗುವಂತದ್ದು ರಾ ಮೆಟೀರಿಯಲ್. ಇದರಲ್ಲಿ ಈ ತರ ಎಲ್ಲ ಪೇಪರ್ಸ್ ಬರ್ತವೆ. ಹಾ ಸರ್, ನಾವು ಕಟಿಂಗ್ ಮಾಡಿಕೊಂಡು ನಾವೇ ರೆಡಿ ಮಾಡಿಕೊಂಡು ನಾವೇ ಇದು ಮಾಡ್ತೀವಿ. ಎಲ್ಲ ನಮ್ಮ ಕಡೆಗೆ ಸಿಗುವಂತದ್ದು. ಹೌದು, ಎಲ್ಲ ರಾ ಮೆಟೀರಿಯಲ್ ವಸ್ತುನು. ಓಕೆ ಓಕೆ. ರಾ ಮೆಟೀರಿಯಲ್ಗೆ ಬೇರೆ ಕಡೆಗೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಬೇರೆ ಕಡೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ವರ್ಷದಲ್ಲಿ 365 ದಿವಸನು ನಮ್ಮ ಹತ್ರ ರಾ ಮೆಟೀರಿಯಲ್ ಎಲ್ಲ ಸಿಗುತ್ತೆ. ಓಕೆ ಓಕೆ, ಆಲ್ಮೋಸ್ಟ್ ಎಲ್ಲ ತರದ್ದು ಪೇಪರ್ ಪ್ಲೇಟ್ ನಿಮ್ಮ ಹತ್ರ ಸಿಗುತ್ತೆ. ಹೌದು, 6 ಇಂದ ಹಿಡಿದು 16 ನಂಬರ್ ವರೆಗೂ ಟಿಫನ್ದಾಗ್ಲಿ, ಊಟದ್ದಾಗ್ಲಿ, ಬಫೆದಾಗ್ಲಿ, ಸಿಟ್ಟಿಂಗ್ ಪ್ಲೇಟ್ ಆಗ್ಲಿ, ಬಫೆ ಆಗ್ಲಿ, ಸ್ಟ್ಯಾಂಡಿಂಗ್ ಪ್ಲೇಟ್ ಅಂತ ಬರುತ್ತೆ, ಅಂದ್ರೆ ಬಫೆ ಅಂತ ಕರಿತೀವಿ. ಅದು ಕೂಡ ಎಲ್ಲ ನಮ್ಮ ಕಡೆಗೆ ಸಿಗುತ್ತೆ. ಆಲ್ಮೋಸ್ಟ್ ರಾ ಮೆಟೀರಿಯಲ್ ನಿಮ್ಮ ಕಡೆ ಸಿಗುತ್ತೆ. ಓಕೆ ಸರ್. ಸರ್, ಇದು ಬಿಸ್ನೆಸ್ ಯಾರು ಮಾಡ್ಬೋದು ಸರ್? ಇದು ಸರ್ ಈಗ ನೋಡಿ, ಈ ಬಿಸ್ನೆಸ್ ಪ್ರತಿಯೊಬ್ಬ ಮಹಿಳೆಯರು, ಪ್ರತಿಯೊಬ್ಬ ಪುರುಷರು ಯಾರಾದ್ರೂ ಮಾಡ್ಕೋಬಹುದು ಈಸಿಯಾಗಿ ಮನೆಯಲ್ಲೇ. ತಮ್ಮ ಬಿಡುವಿನ ವೇಳೆಯಲ್ಲಿ ತಮಗೆ ಯಾವಾಗ ಟೈಮ್ ಸಿಗುತ್ತೋ ಫುಲ್ ಟೈಮ್ ಆದ್ರೂ ಮಾಡ್ಕೋಬಹುದು, ಪಾರ್ಟ್ ಟೈಮ್ ಆದ್ರೂ ಮಾಡ್ಕೋಬಹುದು. ನಗರ ಪ್ರದೇಶ ಇರ್ಬೋದು, ಗ್ರಾಮೀಣ ಪ್ರದೇಶ ಇರ್ಬೋದು, ಪಟ್ಟಣ ಪ್ರದೇಶ ಇರ್ಬೋದು, ಹಳ್ಳಿಗಳಲ್ಲಿ ಇರ್ಬೋದು, ಎಲ್ಲಾದ್ರೂ ಮಾಡ್ಕೊಳ್ಳೋಂಥದ್ದು. ಇದು ಮಷಿನ್ ನಿಮ್ಮ ಆಲ್ ಕರ್ನಾಟಕ ಸೇಲ್ ಇರುತ್ತೆ, ಏನ್ ಪರ್ಟಿಕ್ಯುಲರ್ ಏರಿಯಾಗೆ ಅಷ್ಟೇ ಸೇಲ್ ಇದೆ ಸರ್? ಇಲ್ಲ ಸರ್, ಆಲ್ ಓವರ್ ಕರ್ನಾಟಕನೂ ಕೂಡ ನಮ್ಮ ಇವು ಮಿಷನ್ಗಳು ಹೋಗ್ತವೆ. ಪ್ರತಿಯೊಂದು ಕೋಲಾರ, ತುಮಕೂರು, ಬಳ್ಳಾರಿ, ಬೀದರ್, ಗುಲ್ಬರ್ಗ, ರಾಯಚೂರು, ಮಂಡ್ಯ, ಮೈಸೂರು ಎಲ್ಲ ಕಡೆ ಹೋಗ್ತವೆ. ಈವನ್ ನಮ್ಮ ಮಷಿನ್ ಪ್ಲೇಟ್ಗಳು ಹೈದರಾಬಾದ್ಗೂ ಕೊಟ್ಟಿದ್ದೀವಿ, ಗೋವಾ ಸತಿಗೂ ಕೊಟ್ಟಿದ್ದೀವಿ. ಔಟ್ ಆಫ್ ಸ್ಟೇಟು ನಮ್ಗೆ ಸಪ್ಲೈ ಇದೆ. ಎಲ್ಲ ಕಡೆ ಆಲ್ಮೋಸ್ಟ್ ಇಂಡಿಯಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇಂಡಿಯಾ ಇದೆ. ನಮ್ಮ ಕರ್ನಾಟಕ ಜನಕ್ಕೂ ಬೇಕಂತ ಹೇಳಿದ್ರೆ ಅವರು ಇಲ್ಲೇ ಬಂದು ವಿಸಿಟ್ ಮಾಡಬಹುದು. ಹೌದು, ಎಲ್ಲರೂ ಬಂದು ವಿಸಿಟ್ ಮಾಡ್ಕೋಬಹುದು. ಓಕೆ, ಇದ್ರಾಗ ಟ್ರೈನಿಂಗ್ ಯಾವ ತರ ಇರುತ್ತೆ ಸರ್? ಟ್ರೈನಿಂಗ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್. ಹಾ ಸರ್, ಈಗ ಏನಿರುತ್ತೆ ಮಾಹಿತಿ ಉಚಿತವಾಗಿರುತ್ತೆ. ಯಾಕಂದ್ರೆ ಪಾಪ ಕಸ್ಟಮರ್ಗೆ ಗೊತ್ತಿರಲ್ಲ, ನಾವು ವಿಡಿಯೋದಲ್ಲಿ ನೋಡಿರ್ತಾರೆ. ಇಲ್ಲಿ ಬಂದು ಮಾಹಿತಿ ತಿಳ್ಕೊಬಹುದು. ಇಲ್ಲೇ ಟ್ರೈನಿಂಗು ಸಿಗುತ್ತೆ. ಯಾವುದೇ ಟ್ರೈನಿಂಗ್ ಯಾವುದೇ ಫೀಸ್ ಇರಲ್ಲ, ಉಚಿತವಾಗಿರುತ್ತೆ. ಇದು ಟ್ರೈನಿಂಗ್ ಎಷ್ಟು ತಾಸು ಇರುತ್ತೆ ಸರ್? ಏನು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ. ಏನ್ 1 ದಿವಸ 2 ದಿವಸ ಇರುತ್ತೆ? ಇಲ್ಲ, ತುಂಬಾ ಈಸಿ ಇದೆ ಬಿಸ್ನೆಸ್ ಇದು. ಈಗ ನೋಡಿದ್ರಿ ಅಲ್ಲ ತಾವೇ, ಪೇಪರ್ ಪ್ಲೇಟ್ ಎಲ್ಲ ಇದನ್ನ ನೋಡಿದ್ರಿ, ಮಾಡೋದೆಲ್ಲ ನೋಡಿದ್ರಿ.
ಭಾಳ ಅಂತಂದ್ರೆ ನಮ್ಮ ಹತ್ರ ಅರ್ಧ ಗಂಟೆಯಿಂದ 1 ತಾಸು ಕೂತ್ಕೊಂಡ್ರೆ ಸಾಕು. ಹಾಂ ಸರ್. ಯಾಕಂದ್ರೆ ಸಣ್ಣ ಮಕ್ಕಳು ಕೂಡ ತುಂಬಾ ಈಸಿಯಾಗಿ ತಿಳ್ಕೊಳೋ ಅಂಥದ್ದು ಇದು. ಓಕೆ ಸರ್. ಯಾಕಂದ್ರೆ ಅದೇ ತರ 1 ತಾಸು 2 ತಾಸಲ್ಲಿ ಎಲ್ಲ ಕಲ್ಕೊಂಡ್ಬಿಡ್ತಾರೆ. ಇದ್ರಲ್ಲಿ ಏನು ಅಂತ ಏನ್ ರಾಕೆಟ್ ಸೈನ್ಸ್ ಏನು ಇರಲ್ಲ. ಆಮೇಲೆ ಮೊದ್ಲು ನಾ ಏನ್ ಹೇಳೋದು, ಮಷಿನ್ ತಗೊಳೋದು ಮುಖ್ಯ ಅಲ್ಲ, ಫಸ್ಟ್ ಟ್ರೈನಿಂಗ್ ತಗೊಳ್ರಿ, ಬಂದು ಮಾಹಿತಿ ತಿಳ್ಕೊಳ್ರಿ, ನಮ್ಮ ಫ್ಯಾಕ್ಟ್ರಿ ಬನ್ರಿ, ನಮ್ಮ ಆಫೀಸಿಗೆ ಬನ್ರಿ, ವಿಸಿಟ್ ಮಾಡ್ರಿ, ಬಂದು ನಮ್ಮ ಫ್ಯಾಕ್ಟ್ರಿ ಎಲ್ಲ ನೋಡ್ಕೊಂಡು ಮಷಿನ್ಸ್ ಯಾವ ತರ ಇದಾವೆ ಏನು ಅಂತ ತಿಳ್ಕೊಂಡು ಆಮೇಲೆ ವಿಚಾರ ಹಾಕ್ಬೇಕು ಏನಿಲ್ಲ, ನಾವು ಬಿಸ್ನೆಸ್ ಮಾಡ್ಬೋದು ಏನಿಲ್ಲ, ಅದು ಆಮೇಲೆ ಇದ್ರ ಬಗ್ಗೆ ನಾವು ಮಾಹಿತಿ ಕೊಡ್ಲಿದ್ದೇನೆ, ಟ್ರೈನಿಂಗ್ ಕೊಡ್ಲಿದ್ದೇನೆ ಮಷಿನ್ ಅಂತಕ್ಕೂ ಯಾವ ಕಾರಣಕ್ಕೂ ಕೊಡಲ್ಲ. ಫಸ್ಟ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಟ್ರೈನಿಂಗ್ ಕೊಟ್ಟೆ ಆಮೇಲೆ ಮಷಿನ್ ಕೊಡೋದು. ಓಕೆ ಓಕೆ ಸರ್. ಆಮೇಲೆ ಸರ್ ಇದು ಬ್ಯಾಂಕ್ ಲೋನ್ ನಮ್ಮ ಸಬ್ಸಿಡಿ ಏನೇ ಇದಕ್ಕೆ ಇರುತ್ತೆ ಏನಿಲ್ಲ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್. ಬ್ಯಾಂಕ್ ಲೋನ್ ಆಗುತ್ತೆ, ಊರಲ್ಲೇ ಅವ್ರ ಅಕೌಂಟ್ ಎಲ್ಲಿರುತ್ತಲ್ಲ ಅಲ್ಲೇ ಆಗುವಂಥದ್ದು. ಅದಕ್ಕೆ ನಾವು ಏನ್ ಪ್ರೊವೈಡ್ ಮಾಡ್ಬೇಕಲ್ಲ ಮ್ಯಾನೇಜರ್ ಅವರಿಗೆ, ಕೊಟೇಶನ್ ಕೊಡೋದಾಗಿರ್ಬೋದು, ಪ್ರೊಜೆಕ್ಟ್ ಮಾಡಲಾಗಿರ್ಬೋದು, ಪ್ರೊಜೆಕ್ಟ್ ರಿಪೋರ್ಟ್ ಅವನ್ನೆಲ್ಲ ಕೇಳ್ತಾರೆ. ಅದನ್ನೆಲ್ಲ ನಾವು ಉಚಿತವಾಗೇ ಕೊಡ್ತೀವಿ, ಅದಕ್ಕೆ ಯಾವುದೋ ಫೀಸ್ ತಗೊಳ್ಳಲ್ಲ. ಓಕೆ ಓಕೆ ಸರ್. ಯಾಕಂದ್ರೆ ಅದು ಎಲ್ಲ ಮಾಹಿತಿ ನಿಮ್ ಕಡೆ ಸಿಗತ್ತೆ, ಯಾವ ತರ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಬೇಕು, ಅದರ ಸರ್ಟಿಫಿಕೇಟ್ ಏನಿರುತ್ತೆ ಅದೆಲ್ಲ ನೀವು ಕೊಡ್ತೀರಾ? ಹೌದು, 100%. ಯಾಕೆಂದ್ರೆ ಕೆಲವೊಂದ್ ಕಡೆಗೆ ಬೇರೆ ಕಡೆಗೆಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಅಥವಾ ಪ್ರೊಜೆಕ್ಟ್ ಮಾಡಲು ಅಥವಾ ಕೊಟೇಶನ್ಗೆ ಅಂತಂದ್ರೆ ಫೀಸ್ ಇರುತ್ತೆ. ನಮ್ದು ಯಾವುದೇ ₹1 ಫೀಸ್ ಇರಲ್ಲ, ಶುಲ್ಕ ಇರಲ್ಲ. ಓಕೆ ಓಕೆ ಸರ್. ಎಲ್ಲ ಫ್ರೀ ಆಗಿ ಇರುತ್ತೆ? ಹೌದು, ನಮ್ಮಿಂದ ಎಲ್ಲ ಉಚಿತವಾಗಿ ಫ್ರೀ ಆಗೇ ಇರುತ್ತೆ. ಸರ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಎಲ್ಲ ನೀವು ಕೊಟ್ಟಿದ್ದೀರಾ. ಹೌದು ಸರ್. ಬಟ್ ಯಾವ ತರ ಬರಬೇಕು, ಏನ್ ಮಾಡ್ಬೇಕು, ನಿಮ್ಮ ಅಡ್ರೆಸ್ ಒಂದು ತಿಳಿಸ್ಕೊಡಿ ಸರ್, ಎಲ್ಲಿ ಬರುತ್ತೆ ಇದು? ಸರ್ ಏನಿಲ್ಲ, ಗಬ್ಬೂರ್ ಕ್ರಾಸ್ ಅಂದ್ರೆ ಹುಬ್ಳಿ ಎಂಟ್ರೆನ್ಸ್. ಗಬ್ಬೂರ್ ಕ್ರಾಸ್ ಅಲ್ಲೇ ನಮ್ಮ ಫ್ಯಾಕ್ಟ್ರಿ ಇರೋದು ಇಲ್ಲಿ. ಸರ್. ಆಮೇಲೆ ಇದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾರ ನಮ್ಮ ವ್ಯೂವರ್ಸ್ಗೆ, ನಮ್ಮ ಕರ್ನಾಟಕದ ಜನತೆಗೆ ಯಾರಿಗಾದ್ರೂ ಬೇಕು ಅಂತಂದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ ಡಿಸ್ಪ್ಲೇ ಫೋನ್ ಮಾಡಿದ್ರೆ ಸಾಕು. ಓಕೆ, ಡಿಸ್ಪ್ಲೇ ಮೇಲೆ ಏನು ನಂಬರ್ ಬರ್ತಾ ಇದೆ ಸ್ನೇಹಿತರೆ, ಇದು ಆಫೀಸ್ ನಂಬರ್ ಇರುತ್ತೆ, ಈ ಫ್ಯಾಕ್ಟ್ರಿ ನಂಬರು. ಇಲ್ಲಿ ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡಿ ಬಂದು ಎಲ್ಲ ಇನ್ಫಾರ್ಮೇಶನ್ ತಗೋಬಹುದು. ಸ್ನೇಹಿತರೆ ಎಲ್ಲ ಮಾಹಿತಿ ನಿಮಗೆ ಕೊಟ್ಟಿವಿ, ಯಾವ ಥರ ಮಷಿನ್ ಅದಾವೆ, ಏನೇನು ಅದಾವೆ ಎಲ್ಲ ನೀವು ನೋಡಿದ್ದೀರಾ. ರಾ ಮೆಟೀರಿಯಲ್ ಬೇಕಂದ್ರೆ ರಾ ಮೆಟೀರಿಯಲ್ ಸಿಗುತ್ತೆ ನಿಮ್ಗೆ. ಎಲ್ಲ ಮಷೀನು ಇವ್ರ ಹತ್ರನೇ ಇದೆ. ನಿಮಗೆ ಒಂದು ಬಿಸ್ನೆಸ್ ಅಲ್ಲ, ಹಲವಾರು ನೀವು ಬಿಸ್ನೆಸ್ ಮಾಡ್ಕೋಬೋದು. ಎಲ್ಲ ನಿಮಗೆ ಬೈಬ್ಯಾಕ್ದಲ್ಲಿ ಇದೆ. ಒಂದು ಸತ ಬಂದು ಇಲ್ಲಿ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿರಿ, ಹೆಚ್ಚು ನಿಮಗೆ ಎಲ್ಲ ಇನ್ಫಾರ್ಮೇಷನ್ ತೊಗೋಬೋದು. ಈಗ ಸರ್ ನಂಬರ್ ನಿಮಗೆ ಏನು ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಇದ್ರೆ ಆ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ನ ತೊಗೋಬೋದು ಸ್ನೇಹಿತರೆ.